ಎಲ್ಲರಿಗೂ ಅರಿವು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಪ್ರಥಮ ಸೆಮಿಸ್ಟರ್ BCom ವಚನಗಳು ಸಾರಾಂಶ ಹೇಳ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ಬಸವಣ್ಣ ಅವ್ರ ವಚನದ ಸಾರಾಂಶ ಹೇಳಿದ್ದೆ. ಈ ವಿಡಿಯೋದಲ್ಲಿ ಅಲ್ಲಮ್ಮ ಪ್ರಭುಗಳ ಸಾರಾಂಶ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅಲ್ಲಮ್ಮ ಪ್ರಭುಗಳ ಪರಿಚಯ ಮಾಡಿಕೊಡ್ತೀನಿ. ಅಲ್ಲಮ್ಮ ಪ್ರಭು ಅವರು ಶರಣ ಸಮೂಹದಲ್ಲಿ ವಿಶಿಷ್ಟ ಹೆಸರು ಹೊಂದವರು. ಇವರ ಕಾಲ ಸುಮಾರು 1160 ಇರ್ಬೋದು ಅಂತ ಹೇಳಿದ್ದಾರೆ. ಇವರ ಕುರಿತಂತೆ ಕನ್ನಡ, ತೆಲುಗು, ತಮಿಳ್, ಮರಾಠಿ ಮತ್ತು ಸಂಸ್ಕೃತಗಳಲ್ಲಿ ಸಾಕಷ್ಟು ಕೃತಿಗಳನ್ನ ರಚಿಸಿದ್ದಾರೆ. ಇವರು ಇವಾಗಿನ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿನಲ್ಲಿ ಇವರು ಜನಿಸಿದರು. ಮೊದಲನೇ ವಚನ ನೋಡೋಣ. ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯರಿಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದನೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝುಮ್ಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದಯ್ಯ. ಗುಹೇಶ್ವರ, ನಿಮ್ಮ ಕುಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರೆಗಾದೇನು. ಮೊದಲನೇ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಏನು ಹೇಳ್ತಿದ್ದಾರೆ ಅಂದರೆ, ಕೃತಯುಗದಲ್ಲಿ ಗುರುಗಳು ಶಿಷ್ಯರ ನಡುವೆ ಇದ್ದ ಒಂದು ಒಡನಾಟ ಹೆಂಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃತಯುಗದಲ್ಲಿ ಗುರುಗಳು ಶಿಷ್ಯಂದ್ರಿಗೆ ಹೊಡೆದು ಬುದ್ಧಿ ಕಲಿಸಿದ್ರೆ ಶಿಷ್ಯಂದ್ರು ಆಗಲಿ ಗುರುಗಳೇ, ಇದು ಮಹಾಪ್ರಸಾದ ಅಂತ ನಾನು ಸ್ವೀಕರಿಸ್ತೀನಿ ಅಂತ ಹೇಳಿ ತಗ್ಗಿ ಬಗ್ಗೆ ನಡ್ಕೋತಾ ಇದ್ರಂತೆ. ತ್ರೇತಾಯುಗದಲ್ಲಿ ಅಂದರೆ ಶ್ರೀರಾಮನ ಯುಗದಲ್ಲಿ ಗುರುಗಳು ಶಿಷ್ಯಂದ್ರಿಗೆ ಬೈದು ಬುದ್ಧಿ ಕಲಿಸಿದ್ರೆ ಶಿಷ್ಯಂದ್ರು ಆಗ್ಲೂ ಮಹಾಪ್ರಸಾದ ಅಂತಾನೆ ಅನ್ಕೋತಿದ್ರಂತೆ. ದ್ವಾಪರ ಯುಗ ಅಂದರೆ ಕೃಷ್ಣ ಇದ್ದಿದ್ದಂಥ ಯುಗ. ದ್ವಾಪರ ಯುಗದಲ್ಲೂ ಗುರುಗಳು ಶಿಷ್ಯಂದ್ರಿಗೆ ಝುಮ್ಕಿಸಿ ಅಂತಂದರೆ ಗದ್ರಿಸೋದು ಅಂತ, ಗದ್ರಿಸಿ ಬುದ್ಧಿ ಕಲಿಸಿದ್ರೆ ಆಗ್ಲೂ ಶಿಷ್ಯಂದ್ರು ಆಗಲಿ ಗುರುಗಳೇ, ಇದನ್ನು ನಾನು ಮಹಾಪ್ರಸಾದ ಅಂತ ಅಂದ್ಕೊಂಡು ಸ್ವೀಕರಿಸ್ತೀನಿ ಅಂತ ಹೇಳ್ತಿದ್ರಂತೆ. ಆದರೆ ಕಲಿಯುಗ ಅಂತಂದರೆ ಇವಾಗಿನ ಯುಗ, ಇವಾಗ ನಾವಿರುವಂಥ ಯುಗ. ಕಲಿಯುಗದಲ್ಲಿ ಗುರುಗಳು ಶಿಷ್ಯಂದ್ರಿಗೆ ಬೈದ್ರೆ ಆಗ್ಲೂ ಶಿಷ್ಯಂದ್ರು ಅದನ್ನು ಮಹಾಪ್ರಸಾದ ಅಂತಲೇ ಸ್ವೀಕರಿಸ್ತಾರ ಅಂತ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಖಂಡಿತ ಇಲ್ಲ. ಇವಾಗ ಗುರುಗಳು ಶಿಷ್ಯಂದ್ರಿಗೆ ಬೈದ್ರೆ ಶಿಷ್ಯಂದ್ರೆ ಗುರುಗಳಿಗೆ ಎದುರಿಸಿ ಮಾತಾಡ್ತಾರೆ, ಅದನ್ನು ಮಹಾಪ್ರಸಾದ ಅಂತ ಸ್ವೀಕರಿಸಲ್ಲ. ಅವರವರ ಕಾಲಕ್ಕೆ ತಕ್ಕಂತೆ ಇಲ್ಲಿ ಚೇಂಜ್ ಆಗ್ತಾ ಇದೆ. ಇದನ್ನ ನೋಡಿ ಅಲ್ಲಮ್ಮ ಪ್ರಭುಗಳಿಗೆ ಆಶ್ಚರ್ಯ ಆಗ್ತಿದೆ. ಇದು ಮೊದಲನೇದು ಸಾರಾಂಶ. ಎರಡನೇ ವಾಚನಕ್ಕೆ ಹೋಗೋಣ. ಅಯ್ಯ, ನೀನೆನಗೆ ಗುರುವಪ್ಪಡೆ, ನಾನಿನಗೆ ಶಿಷ್ಯನಪ್ಪಡೆ. ಎನ್ನ ಕರಣಾದಿ ಗುಣಗಳ ಕಳೆದು, ಎನ್ನ ಕಾಯದ ಕರ್ಮವ ತೊಡೆದು, ಎನ್ನ ಪ್ರಾಣದ ಧರ್ಮ ನಿಲ್ಲಿಸಿ, ನೀ ನೆನ್ನ ಕಾಯಿದಲಡಿ, ನೀ ನೆನ್ನ ಪ್ರಾಣದಲಡಗಿ, ನೀ ನೆನ್ನ ಭಾವದಲಡಗಿ, ನೀ ನೆನ್ನ ಕರಸ್ಥಲಕ್ಕೆ ಬಂದು ಕಾರುಣ್ಯವ ಮಾಡ ಗುಹೇಶ್ವರ. ಎರಡನೇ ವಚನದಲ್ಲಿ ಅಲ್ಲಮ್ಮ ಪ್ರಭುಗಳು ಏನು ಹೇಳ್ತಿದ್ದಾರೆ ಅಂತಂದರೆ, ಗುಹೇಶ್ವರನಿಗೆ ನಿನ್ನ ಅನುಗ್ರಹ ನನ್ನ ಮೇಲೆ ಹೆಂಗಿರಬೇಕು ಅಂತ ಇಲ್ಲಿ ಕೇಳ್ಕೊತಾ ಇದ್ದಾರೆ. ಅಯ್ಯ ಅಂತಂದರೆ ಇಲ್ಲಿ ಗುಹೇಶ್ವರನ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲಮ್ಮ ಪ್ರಭುಗಳು ಗುಹೇಶ್ವರ ಅವ್ರ ದೇವರಿಗೆ ಕೇಳ್ಕೊತಾ ಇದ್ದಾರೆ, ನೀ ನನಗೆ ಗುರುವಾದರೆ ನಾನು ನಿನಗೆ ಶಿಷ್ಯಲಾಗ್ತೀನಿ. ನನ್ನ ಕರುಣೆಯಿಂದ ನೋಡು, ನನ್ನಲ್ಲಿರೋ ಕೆಟ್ಟ ಗುಣಗಳನ್ನೆಲ್ಲ ನೀನು ಹೋಗಿಸು. ಈ ನನ್ನ ದೇಹದ ಕರ್ಮಗಳೆಲ್ಲ ಕಳೆದು ಹಾಕು. ನನ್ನಲ್ಲಿರೋ ಧರ್ಮನ ಉಳಿಸು, ಯಾಕಂದರೆ ಧರ್ಮವೇ ನನ್ನ ಪ್ರಾಣ ಅಂತ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ. ನೀನು ನನ್ನ ಕಾಯದಲ್ಲಿ ಕಾಯ ಅಂತಂದರೆ ದೇಹ, ನೀ ನನ್ನ ಕಾಯದಲ್ಲಿ ಅಡಗಿರು. ನೀನು ನಿನ್ನ ಪ್ರಾಣದಲ್ಲಿ ನನ್ನನ್ನು ಅಡಗಿಸ್ಕೊ. ನನ್ನ
ಮನಸ್ಸಿನಲ್ಲಿ ನೀನು ಅಡಗು, ನೀನು ನನ್ನ ಅಂಗೈಗೆ ಬಂದು ಕಾರುಣ್ಯ ಅಂತಂದರೆ ಕರುಣೆಯಿಂದ ನನ್ನಲ್ಲಿ ನೆಲೆಸು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 3ನೇ ವಚನಕ್ಕೆ ಹೋಗೋಣ. ಅಕ್ಷರವ ಬಲ್ಲೆವೆಂದು ಅಹಂಕಾರವೆಡೆಗೊಂಡು ಲೆಕ್ಕಗೊಳ್ಳರಯ್ಯ, ಗುರು ಹಿರಿಯರು ತೋರಿದ ಉಪದೇಶದಿಂದ ವಾಗ್ದೈವತ್ವವ ಕಲಿತು ವಾದಿಪರಲ್ಲದೆ ಆಗು ಹೋಗೆಂಬುದನರಿಯರು, ಭಕ್ತಿಯ ನರಿಯರು, ಯುಕ್ತಿಯ ನರಿಯರು, ಮುಕ್ತಿಯ ನರಿಯರು ಮತ್ತು ವಾದ ಕೆಳಗುವರು ಹೋದರು ಗುಹೇಶ್ವರ ಸಲೆಕೊಂಡ ಮಾರಿಂಗೆ. ಇಲ್ಲಿ ಅಲ್ಲಮ್ಮ ಪ್ರಭುಗಳು ಏನು ಹೇಳ್ತಿದ್ದಾರೆ ಅಂತಂದರೆ, ಕೆಲವರು ವಿದ್ವಾಂಸರು ನಮಗೇ ಎಲ್ಲ ತಿಳಿದಿದೆ ಅಂತ ಅಹಂಕಾರ ಪಡ್ತಾರೆ. ನಾವೇನಾದರೂ ಮಾತಾಡೋಕ್ಕೆ ಹೋದರೆ ನಮ್ಮನ್ನು ಲೆಕ್ಸೋದು ಇಲ್ಲ, ಲೆಕ್ಕಕ್ಕಿಟ್ಕೊಳ್ಳೋದು ಇಲ್ಲ, ನಮ್ಮ ಮಾತನ್ನ ತಿರಸ್ಕರಿಸ್ತಾರೆ. ಗುರು ಹಿರಿಯರು ಇವ್ರಿಗೆ ತೋರಿದ ಉಪದೇಶ ಇವ್ರು ಕಲಿತು ವಾದ ಮಾಡ್ತಾರೆ ಸುಮ್ಮನೆ. ಆದರೆ ಇವರಿಗೆ ಭೂತ, ವರ್ತಮಾನ, ಭವಿಷ್ಯಗಳ ಬಗ್ಗೆ ಅರಿವು ಇರಲ್ಲ, ಭಕ್ತಿ ಬಗ್ಗೆ ಒಂಚೂರು ಗೊತ್ತಿರಲ್ಲ, ಯುಕ್ತಿ ಬಗ್ಗೆನೂ ತಿಳಿದಿರಲ್ಲ, ಮುಕ್ತಿ ಬಗ್ಗೆ ಅಂತೂ ಗೊತ್ತೇ ಇರಲ್ಲ. ಆದರೆ ವಾದ ಮಾತ್ರ ಚೆನ್ನಾಗಿ ಮಾಡ್ತಾರೆ. ಅವರಿಗೆ ಎಲ್ಲ ಗೊತ್ತು ಅನ್ನೋ ಥರ ವಾದ ಮಾಡಿ ಹೊರಟೇ ಹೋಗ್ಬಿಡ್ತಾರಲ್ಲ ಗುಹೇಶ್ವರ ಅಂತ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ. ಇಂಥವ್ರಿಂದ ನನ್ನನ್ನು ದಯವಿಟ್ಟು ರಕ್ಷಣೆ ಮಾಡು ಅಂತ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ಅಲ್ಲಮ್ಮ ಪ್ರಭು ಅಂತಂದರೆ ಹುಡುಗಿ ಅಲ್ಲ, ಇಲ್ಲಿ ಅಲ್ಲಮ್ಮ ಪ್ರಭು ಅಂತಂದರೆ ಹುಡುಗ. ದಯವಿಟ್ಟು ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲಮ್ಮ ಪ್ರಭು ಅಂತ ಇರೋದ್ರಿಂದ ಅಲ್ಲಮ್ಮ ಪ್ರಭು ಅಂತಂದರೆ ಇಲ್ಲಿ ಹುಡುಗ ಆಗ್ತಾರೆ ಅವರು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.